ಮುಂದೆ ಯಾವುದೂ ಇಲ್ಲ, ಹಣ ಇಲ್ಲ, ಮತ್ತಾವುದೂ ಇಲ್ಲ. ಆರೋಗ್ಯ ಎಂದಿದ್ರೆ ಅದೇ ಒಂದು ಐಶ್ವರ್ಯ. ಈ ವಿಚಾರ ಇವತ್ತು ನಮಗೆ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಇವತ್ತು ಸರ್ಕಾರ ಮಾಡದೇ ಇರತಕ್ಕಂತಹ ಕಾರ್ಯಕ್ರಮಗಳನ್ನು ಅಥವಾ ಸರ್ಕಾರ ಮಾಡುವಂತಹ ಪ್ರಸಮಾನವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸಮಾಜದಲ್ಲಿ, ನಮ್ಮ ಸಮಾಜದಲ್ಲಿ ಒಳ್ಳೆಯ ರೀತಿಯ ಜನ ಉಪಯೋಗಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನಾವು ಎಲ್ಲರೂ ಅತ್ಯಂತ ಹೆಮ್ಮೆಯಿಂದ ಹೇಳುವಂಥದ್ದು. ಅದರ ಒಂದು ಭಾಗವಾಗಿ ಇವತ್ತು ಈ ಮುಖ್ಯ ವಲಯದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಳೆದ 2 ವರ್ಷಗಳಿಂದ ಈ ಒಂದು ಉಚಿತ ವೈದ್ಯಕೀಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಆ ಮೂಲಕ ಜನರಿಗೆ ಒಂದು ವೈದ್ಯಕೀಯ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಆರೋಗ್ಯ ಸುಧಾರಣೆ ಬಗ್ಗೆ ಹೆಚ್ಚಿನ ಉಪಯೋಗವನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿರತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಶಸ್ತ್ರ ಜನರು ಯಾರಿದ್ದಾರೆ ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಆ ಮೂಲಕ ಅವರ ಆರೋಗ್ಯವನ್ನು ಒಳ್ಳೆಯ ರೀತಿಯ ಬಗ್ಗೆ ವಿಶೇಷವಾಗಿರತಕ್ಕಂಥ ಗಮನವನ್ನು ಕೊಡಬೇಕು ಅನ್ನೋದನ್ನು ನಾನು ಅವರಲ್ಲಿ ವಿನಂತಿಸಿಕೊಳ್ಳುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ನಮ್ಮೊಂದಿಗೆ ಸೇರಿಕೊಂಡಿರತಕ್ಕಂಥ ಎ.ಬಿ. ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಡೆಂಟಲ್ ಸೈನ್ಸ್ ಮತ್ತು KSH ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಗಳನ್ನು ಕೂಡ ನಾನು ಅವರಿಗೆ ಆಭಾರವನ್ನು ಸಲ್ಲಿಸುವುದರ ಮುಖಾಂತರ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಮುಂದಿನ ದಿನಗಳಲ್ಲಿ ಕೂಡ ಮುಂದಿನ ವರ್ಷಗಳಲ್ಲಿ ಕೂಡ ಒಳ್ಳೆಯ ರೀತಿಯ ಉಪಯೋಗವನ್ನು ನಮ್ಮ ಗ್ರಾಮಸ್ಥರು ಪಡೆಯುವಂತಾಗಲಿ. ಆ ಒಂದು ಸಹಕಾರ ಈ 2 ಸಂಸ್ಥೆಗಳಿಂದ ವೈದ್ಯಕೀಯ ಸಂಸ್ಥೆಗಳಿಗೆ ನಮಗೆ ಸಿಗುವಂತಾಗಲಿ ಎಂಬುದಾಗಿ ನಾನು ಅವರಲ್ಲಿ ಕೂಡ ವಿನಂತಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತೇನೆ. ನಮಸ್ಕಾರ. So it's very, when I came here I could see many beautiful smiles. So it's very important to preserve the smiles forever. So that is why we, the team of doctors from A.B. Shetty is here to conduct a dental checkup and do whatever treatment that is possible in a camp setting. So some treatments are not possible in a camp setting, so they will be referred to the dental college. So there are some ways or tips and tricks to maintain your smile or a healthy mouth forever. So first of all, you need to visit a dentist every 6 months. Most often we get patients when they have a toothache or when the tooth has to be removed. So that is not the right time you have to visit a dentist. But maybe when there is a small cavity or starting of a small leakage, you may not be able to identify that. But if you visit a dentist, we can identify these conditions at an early stage and do the. ಮೇಡಮ್ ಅವರು ಹೇಳಿದರು ನಮಗೆ, ಮೇಡಮ್ ಅವರು ಹೇಳಿದರು ನಾವು ಫಸ್ಟ್ ಆಫ್ ಆಲ್ ನೋಡುವಂಥದ್ದು ಮನುಷ್ಯನ ಮುಖ ಅಂತೇಳಿ. ಮುಖ ಚೆನ್ನಾಗಿದ್ದಾಗ ಮನುಷ್ಯ ಮುಖದಲ್ಲಿ ಹೇಳ್ತದೆ ಆರೋಗ್ಯ ಹೇಗಿದೆ ಅಂತೇಳಿ. ನಾವು ಸಾಮಾನ್ಯವಾಗಿ ನಮಗೆ ಏನಾದರೂ ದೇಹದಲ್ಲಿ ಆರೋಗ್ಯ ಕೈಗೆಟ್ಟಾಗ ಮುಖ ಹೇಳ್ತದೆ ಅದು ಸ್ವಲ್ಪ ಚಪ್ಪೆ ಆಗಿದೆ, ಮುಖ ಡಲ್ ಆಗಿದೆ, ಏನೋ ಆರೋಗ್ಯ ಸರಿ ಇಲ್ಲ ಅಂತೇಳಿ. ಹಾಗಾಗಿ ಮುಖ ಚೆನ್ನಾಗಿದ್ದರೆ, ಅದು ಭಾರಿ ಹಸನ್ಮುಖಿಯಾಗಿದ್ದರೆ ಅಥವಾ ಹೊಳಪಾಗಿದ್ದರೆ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಮುಖದ ಇನ್ನೊಂದು ಭಾಗ ಹಲ್ಲು. ಹಾಗಾಗಿ ಇವತ್ತು ಡೆಂಟಲ್ನ ಸೈನ್ಸ್ ಏನು ಹಲ್ಲಿನ ತಪಾಸಣೆ ಶಿಬಿರದಲ್ಲಿ ನಡೆಯಿತು. ಮುಖ್ಯವಾಗಿ ನಮ್ಮ ಹಿರಿಯರು ಹೇಳಿದ ಹಾಗೆ ಆರೋಗ್ಯವೇ ಭಾಗ್ಯ. ನಮಗೆ ಆರೋಗ್ಯ ಹೊಂದಿದ್ರೆ ಎಲ್ಲವನ್ನು ನಾವು ಸಾಧಿಸ್ಬೋದು. ಇವತ್ತು ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ಮಠ ಮಂದಿರಕ್ಕೆ ಹೋಗಲಿ, ದೇವರಲ್ಲಿ ಕೈ ಮುಗಿಯುವಾಗ ನಾವು ಪ್ರಾರ್ಥಿಸ್ತೀವಿ ಒಂದೇ, ನಮಗೆ ಒಂದು ನುಡಿಯುವಂತಹ ಕೈಕಾಲಿಗೆ ಶಕ್ತಿಯನ್ನು ಕೊಡು ಅಂತ ಹೇಳಿ. ಅಂದರೆ ನಮಗೆ ಕೈಕಾಲಿಗೆ ಶಕ್ತಿ ಕೊಡು ಹೇಳಿದರೆ ನಮಗೆ ಆರೋಗ್ಯವನ್ನು ಕರುಣಿಸು ಅಂತೇಳಿ. ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಆರೋಗ್ಯ ಸರಿ ಇಲ್ಲ ಹೇಳಿದರೆ ನಾವಲ್ಲೇ
ಇದ್ದಲ್ಲಿ ಇರ್ತೇವೆ, ನಾವು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ನಮ್ಗೆ ಎಷ್ಟೇ ದುಡ್ಡು ಇರಲಿ, ಎಷ್ಟೇ ಸಂಪಾದನೆ ಇರಲಿ, ಎಷ್ಟೇ ಆಸ್ತಿ ಇರಲಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಲ್ಲದಿದ್ದರೆ, ಅದರ ಆರೋಗ್ಯ ಹದಗೆಟ್ಟಿದ್ರೆ ಅದೆಲ್ಲವೂ ಕೂಡ ಈ ಸಂಪತ್ತಿನ ಮುಂದೆ ಏನು ನಶ್ವರ, ಅದು ಯಾವುದೇ ಬೆಲೆ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಆರೋಗ್ಯ ಭಾರಿ ಮುಖ್ಯವಾಗಿದೆ. ಆಯ್ತು ಒಂದು ಮಾತು ಇಲ್ಲ ಬನ್ನಿ. ನಮ್ಮ ಈ 62ನೇ ತೋಕೂರು ಮಾಮಾಯಿ ದೇವಸ್ಥಾನದಲ್ಲಿ ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಸ್ಥಳೀಯ ಒಕ್ಕೂಟಗಳು, ಪ್ರಗತಿಬಂಧು ಒಕ್ಕೂಟಗಳು, ಸ್ವಸಹಾಯ ಸಂಘಗಳ ಒಕ್ಕೂಟ, ಹಾಗೆ ಸ್ಥಳೀಯ ಯುವಕ ಮಂಡಲ, ಹಾಗೆ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಮತ್ತು ನಮ್ಮ ಹತ್ತಿರ KS ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಇವರ ಒಂದು ಇದರಲ್ಲಿ ಸಹಯೋಗದಲ್ಲಿ ಇದನ್ನು ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೇವೆ. ನಮ್ಮ ಬದಿಪೆ ಯೋಜನಾ ಕಚೇರಿ ವ್ಯಾಪ್ತಿಯಾದ್ಯಂತ ಅನೇಕ ಅಲ್ಲಿ ತಪಾಸಣೆ ಶಿಬಿರ ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ದೂರದ ಪಟ್ಟಣಗಳಿಗೆ ಹೋಗಿ ಸಣ್ಣ ಪುಟ್ಟ ಈ ತಪಾಸಣೆಲ್ಲ ಮಾಡಿಕೊಳ್ಳಿಕ್ಕೆ ಅವರು ಹಿಂದೇಟನ್ನಾಗ್ತಾರೆ. ಅಂದರೆ ದೂರದ ಪ್ರದೇಶ ಆಗ್ತದೆ, ಹೋಗಿ ಬರಲಿಕ್ಕೆ ಖರ್ಚಾಗುವಂಥದ್ದು, ಅಥವಾ ಒಂದು ದಿನ ಸಮಯವನ್ನು ತಗೊಳ್ಳುವಂಥದ್ದು, ಅಥವಾ ದೊಡ್ಡ ಆಸ್ಪತ್ರೆಗಳ ಪರಿಚಯ ಇಲ್ಲದಿರುವಂಥದ್ದು ಈ ಭಾಗದ ಜನರಿಗೆ ದೂರ ಹೋಗಲಿಕ್ಕೆ ಅವರು ಹಿಂದೇಟಾಗ್ತದೆ. ಹಾಗಾಗಿ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಬೇಕನ್ನೋ ದೃಷ್ಟಿಯಲ್ಲಿ ನಾವು ತಪಾಸಣೆ ಶಿಬಿರಗಳನ್ನು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಾವು ಹಮ್ಮಿಕೊಳ್ತೇವೆ. ಸಾಮಾನ್ಯವಾಗಿ ಒಂದು ತಪಾಸಣೆ ಶಿಬಿರದಲ್ಲಿ 200ರಿಂದ 250 ಜನ ಬಂದು ಬೇರೆ ಬೇರೆ ರೀತಿಯ ತಪಾಸಣೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ ಅವರು ಆಸ್ಪತ್ರೆಯವರು ಆಸ್ಪತ್ರೆಗೆ ಕರೆಸಿಕೊಂಡು ಮುಂದಕ್ಕೆ ಬೇಕಾದಂಥ ಯಾವುದೇ ಅವರ ಚಿಕಿತ್ಸೆಗಳನ್ನು ಕೂಡ ಅವರು ಮಾಡಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ಗ್ರಾಮೀಣ ಭಾಗದ ಜನರಿಗೆ ಇದು ತುಂಬ ಅನುಕೂಲವಾದಂಥ ಒಂದು ಕಾರ್ಯಕ್ರಮ. ಸ್ಥಳೀಯರ ಸಹಭಾಗಿತ್ವ ಮತ್ತು ಒಕ್ಕೂಟದವರ ಸಹಕಾರ, ಹಾಗೆ ಹಿರಿಯರ ಗಣ್ಯರ ಸಹಕಾರ ನಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಸಿಗ್ತಾ ಇದೆ. ಇದರಿಂದಾಗಿ ತುಂಬ ಜನರಿಗೆ ಅನುಕೂಲ ಆಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಧರ್ಮಸ್ಥಳ ಇದರ ಯೋಜನಾಧಿಕಾರಿಯಾದ ಶ್ರೀ